ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ BN ರವಿಕುಮಾರ್ ಅವರು ಶಿಡ್ಲಘಟ್ಟದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ ಶಾಸಕ ಮೊದಲು ಕೋಮಲ್ ಅವರು ಬರಬೇಕು. ಅನ್ಪುಡಮ್ಮ ಬಾಂಬಲ್ಲಿ ಅನ್ಪುಡಮ್ಮ ರಮಣ ಈ ಕಡೆ ರಮಣ ಗೌರ್ಮೆಂಟ್ ಕರೆಕ್ಟ್ ಆಗಿ ಕೊಡಬೇಕು ಉಪಯೋಗಿಸ್ಕೊಳಕ ಅಣ್ಣ ಅಲ್ಲೆಲ್ಲ ಫುಲ್ ಸೆಟ್ ಸಿಕ್ಬಿಟ್ಟೈತಿ ತಮಿಂದ ಹೌದಿದೆ ಐದು ಜನ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊಡಿಸಿದ್ದು ಇದು 2021-22ನೇ ಸಾಲಿದ್ದಾಗಿರುತ್ತೆ. ಈ ದಿನ ಮಾನ್ಯ ಶಾಸಕರು BN ರವಿಕುಮಾರ್ ಸರ್ ಅವರಿಂದ ಇವತ್ತು ಹಸ್ತಾಂತರಿಸಲಾಗಿದೆ. ಫಲಾನುಭವಿಗಳಿಗೆ ಇವತ್ತು ಅನೇಕ ವಿಧವಾದಂತಹ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅನೇಕ ಸವಲತ್ತುಗಳನ್ನ ಪಾರದರ್ಶಕವಾಗಿ ಇವತ್ತು ಅಂದ್ರೆ 3 ವರ್ಷಗಳಿಂದಲೂ ಸಹ ಪಾರದರ್ಶಕವಾಗಿ ಅನೇಕ ಬಡವರಿಗೆ ವಿತರಣೆ ಆಗ್ತಾ ಇದೆ. ಇವತ್ತು ಬೋರ್ವೆಲ್ಗಳು ಅನೇಕ ಜನಕ್ಕೆ ಇವತ್ತು ಮೊನ್ನೆ 2 ಬ್ಯಾಚ್ ವಿತರಣೆ ಆಗಿತ್ತು. ಇವತ್ತು ಒಂದು ಬ್ಯಾಚ್ ಕೊಡ್ತಾ ಇದ್ದೀವಿ. ಮೊದಲು ಬಹಳ ಕಳಪೆ ಕಾಮಗಾರಿಗಳು ಕೊಟ್ಟು ಮತ್ತು ಒಂದು 500-600 ಅಂತರದಲ್ಲಿ ಬೋರ್ ಹೊಡೆದು 1,200 ಹೊಡೆದ ಬಿಲ್ಲು ಮಾಡ್ಕೊಂಡು ಕಳಪೆ ಕಾಮಗಾರಿಗಳು ಕೊಟ್ಟು ಅನೇಕ ಜನ ಮೋಸ ಮಾಡಿ ಇವತ್ತು ಅನೇಕ ಜನ ಮೋಸ ಹೋಗಿದ್ದಾರೆ. ಶಾಸಕರು 2 ವರ್ಷಗಳ ಹಿಂದೆನೆ ಆ ಇಲಾಖೆಗಳ ವ್ಯವಸ್ಥಾಪಕರಿಗೆ ಸ್ಟ್ರಿಕ್ಟ್ ಆಗಿ ಕಾಶನ್ ಕೊಟ್ಟು ಟೆಕ್ಸ್ಮೋ ಮೋಟರೇ ಕೊಡಬೇಕು, ಇವತ್ತು ವ್ಯವಸಾಯ ಮಾಡುವಂತಹ ವ್ಯವಸಾಯಗಾರರಿಗೆ ಸರಿಯಾದಂತಹ ಉಪಕರಣಗಳನ್ನ ವಿತರಣೆ ಮಾಡಬೇಕು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟು ಇವತ್ತು ಏನ್ ಬೋರ್ವೆಲ್ಗಳು ಕೊಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಆ ಒಳ್ಳೆ ಕಂಪನಿ ಯಾವುದು ಉನ್ನತವಾದಂತಹ ಕಂಪನಿ ಇದೆಯೋ ಅದರ ಮುಖಾಂತರ ಇವತ್ತು ಎಲ್ಲಾ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. 15 ಜನ, ಪುರುಷರು 7 ಜನ, ಒಟ್ಟು 22 ಜನಕ್ಕೆ ಇವತ್ತು ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 1 ಲಕ್ಷ ಲೋನನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗರ ಅಭಿವೃದ್ಧಿ ಸ್ವಯಂ ಉದ್ಯೋಗದಲ್ಲಿ ಮಹಿಳೆಯರಿಗೆ 11 ಮತ್ತು ಪುರುಷರಿಗೆ 4 ಆ ಒಂದು ನಿಗಮದಲ್ಲಿ 15 ಜನಕ್ಕೆ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 8 ಜನ ಮತ್ತು ಆದಿಜಾಂಬವ ಅಂದರೆ SC ಲೆಫ್ಟ್ ಸಮುದಾಯದವರಿಗೆ 11 ಮತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ 2 ಮತ್ತು ಇದೊಂದು ವೆಹಿಕಲ್ಸ್ 2 ವಾಹನಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಆಯಾ ಇಲಾಖೆ ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಎಲ್ಲರೂ ಇವತ್ತಿಗೆ ಬಂದು ಈ ಒಂದು
ಸರ್ಕಾರದಿಂದ ಬರ್ತಕ್ಕಂಥದ್ದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಕೊಡ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರದಲ್ಲಿ 34 ತಿಂಗಳ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕರೆಸಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಆಗ್ಬೋದು, ಅಭಿವೃದ್ಧಿ ಬರ್ತಕ್ಕಂಥ ಕೆಲಸಗಳಾಗ್ಬೋದು, ಇದರಲ್ಲಿ ಯಾವುದೇ ಮಿಸ್ಆಪರೇಟ್ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ಗಮನಿಸಿ ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇನ್ನು ಮುಂದೆ ಇರ್ತಕ್ಕಂಥ ವರ್ಷಗಳಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಸೂಕ್ತವಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಯುವಾದ ನಮ್ಮ ಹೇಮಾವತಿ ಮೇಡಮ್ನವರು ಇವೆಲ್ಲ ಈ ವೇದಿಕೆ ಮುಂದೆ ಉಪಸ್ಥಿತರಿದ್ದೀರ ಅನ್ನೋ ಫಲಾನುಭವಿಗಳು ನಿಮ್ಮ ಜೀವನವನ್ನು ನೀವೇ ನಿಮ್ಮ ಸ್ವಂತ ದುಡಿಮೆಯಿಂದ ರೂಪಿಸಿಕೊಳ್ಳಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಇಷ್ಟೊಂದು ಕೂಡ ವಿವಿಧ ಸಲಕರಣೆಗಳನ್ನ ನಿಮ್ಗೆ ಈ ವೇದಿಕೆಯ ಮುಖಾಂತರ ನಿಮ್ಗೆ ಹಸ್ತಾಂತರಗೊಳಿಸಲಾಗಿದೆ. ಎಲ್ಲ ಫಲಾನುಭವಿಗಳಿಗೆ ಈ ವೇದಿಕೆಯ ಮುಖಾಂತರ ಒಂದು ಮನವಿ ಏನು ಅಂತಂದ್ರೆ, ಈ ಒಂದು ಸಲಕರಣೆಗಳನ್ನ ಉಚಿತವಾಗಿ ಅಥವಾ ಏನು ಮತ್ತೊಂದು ಸಬ್ಸಿಡಿ ಮುಖಾಂತರ ಪಡ್ಕೊಳ್ಳಿಕ್ಕೆ ನಮ್ಮ ಇಲಾಖೆಗಳಿಗೆ, ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ಗೆ ಸಾಕಷ್ಟು ಅರ್ಜಿಗಳು ಬಂದಿರುತ್ತೆ. ಅರ್ಜಿಗಳನ್ನೆಲ್ಲ ಅವರು ಪರಿಶೀಲನೆ ಮಾಡಿ, ಸ್ಕ್ರೂಟಿನಿ ಮಾಡಿ, ವಿವಿಧ ಮಾನದಂಡಗಳ ಆಧಾರದ ಮೇಲೆ ಕೆಲವು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಅದರದ ಒಂದು ಏನು ಪ್ರಾಮುಖ್ಯತೆ ನಿಮ್ಗೆಲ್ಲ ಗೊತ್ತಿರಬೇಕು. ಇವತ್ತು ಅಷ್ಟು ಜನನು ನೀವು ಹಿಂದಿಕ್ಕಿ ಇವತ್ತು ಬಂದು ಈ ವೇದಿಕೆ ಮುಖಾಂತರ ಈ ಒಂದು ಸೌಲಭ್ಯಗಳನ್ನ ನೀವು ಪಡ್ಕೊಂಡಿದ್ದೀರಾ ಅಂತಂದ್ರೆ ನೀವೆಲ್ಲ ಅದೃಷ್ಟವಂತರೇ ಸರಿ. ನಮ್ಗೆಲ್ಲರಿಗೂ ಏನು ಒಂದು ಮನವಿ ಅಂತಂದ್ರೆ, ನೀವು ಒಂದು ಜೀವನ ರೂಪಿಸ್ಕೊಳ್ಳಿ, ನೀವು ಆರ್ಥಿಕವಾಗಿ ಸಬಲರಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಂಡು ಯಾಕೆ ಒಂದು ಹೊರೆ ಆಗ್ತೀರಾ, ನಿಮ್ಮ ಜೀವನವನ್ನ ನೀವು ರೂಪಿಸ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇದೇನು ವಿವಿಧ ಪರಿಕರಗಳನ್ನ ನೀವು ಕೊಟ್ಟಿದ್ದೀವಿ, ನೀವೇ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ರೀತಿಯ ಒಂದು ಏನೋ ಬೇರೆಯವ್ರಿಗೆ ಕೊಡೋದು ಅಥವಾ ಅದನ್ನ ಹಾಗೆ ಬಿಟ್ಬಿಡೋದು, ಕಡಿಮೆ ದುಡ್ಡಿಗೆ ಮಾರಾಟ ಮಾಡ್ಕೊಳ್ಳೋದು, ಈ ರೀತಿ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಳ್ಬೇಡಿ ಅಂತ ಹೇಳ್ತಾ ಇಷ್ಟೊಂದು ಈ ಕಾರ್ಯಕ್ರಮ